ಒಂದು ದಟ್ಟವಾದ ಕಾಡಿನಲ್ಲಿ ಚಿನ್ನಪ್ಪ ಎಂಬ ಹೆಸರಿನ ಒಂದು ನರಿಯಿತ್ತು. ಅದಕ್ಕೆ ಅತಿಯಾದ ಬುದ್ಧಿ, ಆದರೆ ಅಷ್ಟೇ ಸೋಮಾರಿ. ಒಂದು ದಿನ ಅದಕ್ಕೆ ಎಲ್ಲಿಲ್ಲದ ಹಸಿವು. ಆಹಾರ ಹುಡುಕುತ್ತಾ ಹೋಗುವಾಗ ಕಾಡಿನ ಪಕ್ಕದ ಹಳ್ಳಿಯಲ್ಲಿ ಒಬ್ಬ ಅಜ್ಜಿ ಗರಿಗರಿಯಾದ ದೋಸೆಗಳನ್ನು ಸುಡುತ್ತಿರುವುದನ್ನು ನೋಡಿತು. ದೋಸೆಯ ಘಮಕ್ಕೆ ನರಿಯ ಬಾಯಲ್ಲಿ ನೀರೂರಿತು. ಹೇಗಾದರೂ ಮಾಡಿ ದೋಸೆ ತಿನ್ನಲೇಬೇಕೆಂದು ಒಂದು ಉಪಾಯ ಮಾಡಿತು. ದೋಸೆ ಕಳ್ಳತನದ ಪ್ಲಾನ್. ನರಿ ಮೆಲ್ಲಗೆ ಅಜ್ಜಿಯ ಮನೆಯ ಹಿತ್ತಲಿಗೆ ಹೋಗಿ ಅಜ್ಜಿ ದೋಸೆ ಸುಟ್ಟು ಪಕ್ಕದಲ್ಲಿ ಇಟ್ಟಿದ್ದ ತಟ್ಟೆಯನ್ನು ಎತ್ತಿಕೊಂಡು ಕಾಡಿನ ಕಡೆಗೆ ಓಡಿತು. ಒಂದು ಮರದ ಕೆಳಗೆ ಕುಳಿತು ದೋಸೆ ತಿನ್ನಲು ಹೋದಾಗ ಮರದ ಮೇಲಿದ್ದ ಕಾಟು ಎಂಬ ಕಾಗೆ ಆ ದೋಸೆಯನ್ನು ನೋಡಿಬಿಟ್ಟಿತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಕಾಗೆ ಮೆಲ್ಲಗೆ ಕೆಳಗೆ ಬಂದು ನರಿಯ ಮುಂದೆ ನಾಟಕ ಶುರು ಮಾಡಿತು. ಕಾಗೆ, ಅಯ್ಯೋ ಚಿನ್ನಪ್ಪಣ್ಣ, ನೀನು ಎಷ್ಟು ಸುಂದರವಾಗಿ ಕಾಣುತ್ತಿದ್ದೀಯ. ನಿನ್ನ ಚರ್ಮದ ಬಣ್ಣ ಚಿನ್ನದಂತೆ ಹೊಳೆಯುತ್ತಿದೆ. ನರಿ ಮನಸ್ಸಿನಲ್ಲಿ, ಓಹೋ, ಈ ಕಾಗೆ ನನ್ನನ್ನು ಹೊಗಳುತ್ತಿದೆ ಅಂದರೆ ಏನೋ ಮೋಸ ಇದೆ. ನಾನು ಹಳೆ ಕಾಲದ ಕಾಗೆ, ನರಿ ಕಥೆಯ ನರಿಯಲ್ಲ. ನರಿ ತಕ್ಷಣ ದೋಸೆಯನ್ನು ತನ್ನ ಕಾಲಿನ ಕೆಳಗೆ ಗಟ್ಟಿಯಾಗಿ ಅದುಮಿಟ್ಟುಕೊಂಡು ಹೇಳಿತು. ನರಿ, ಧನ್ಯವಾದಗಳು ಕಾಟು.